ಗುಡ್ ಮಾರ್ನಿಂಗ್ ಕರ್ನಾಟಕದಲ್ಲಿ ಯಾವುದೇ ಅನ್ಯಾಯದ ವಿಚಾರಗಳಾಗಲಿ, ಯಾವ ಅಧಿಕಾರಿಗಳು, ಯಾವ ಸರ್ಕಾರ, ಯಾವ ಜನಪ್ರತಿನಿಧಿಗಳು, ಯಾವ ಸಿಎಂ, ಯಾವ ಪೊಲೀಸ್ ಇಲಾಖೆ ತಲೆ ಕೆಡಿಸ್ಕೊಂಡು ಅದನ್ನ ಬಗೆಹರಿಸಲು ಕರ್ನಾಟಕದಲ್ಲಿ ವ್ಯವಸ್ಥಿತವಾದಂಥ ಒಂದು ರಾಜ್ಯ ಸರ್ಕಾರ ಇದೆ, ಪೊಲೀಸ್ ಇದೆ, ಸರ್ಕಾರ ಇದೆ, ಸಿಎಂ ಇದ್ದಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದಾರೆ, MLAs ಇದ್ದಾರೆ, MPs ಇದ್ದಾರೆ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಸ್ ಇದೆ. ಯಾವ ವಿಚಾರಗಳಲ್ಲಿ ಈ ಡಿಪಾರ್ಟ್ಮೆಂಟ್ಗಳು, ಸರ್ಕಾರಗಳು, ಜನಪ್ರತಿನಿಧಿಗಳು, ಮೂರು ಪಕ್ಷಗಳು ಬೇಡಪ್ಪ ಅಂತೇಳಿ ಕೈ ತೊಳ್ಕೊಂಡು, ಫಾರ್ ಎಕ್ಸಾಂಪಲ್ PSI 2023ರಲ್ಲಿ 48 ಜನ ಪೊಲೀಸು ADGP ಇದೇ ಸಿದ್ದರಾಮಯ್ಯ ಆಪೋಸಿಷನ್ ಲೀಡರ್ ಆಗಿದ್ರು ಬೆನ್ ತಟ್ಟಿದ್ರು. ಅದೇ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಅಥವಾ ಆಟೋಗಳ ವಿಚಾರ ಆಗಿರ್ಬೋದು, ಅಥವಾ ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ಸಿದ್ದರಾಮಯ್ಯ ನಾನು ನಿದ್ದೆ ರಾಮಯ್ಯ ಅಂತ ನಿದ್ದೆ ಮಾಡ್ತಾರೆ. ಯಾವ ವಿಚಾರಗಳಲ್ಲಿ ಪಕ್ಷಗಳು ಕೈ ತೊಳ್ಕೊಳ್ತವೋ, ಯಾವ ವಿಚಾರದಲ್ಲಿ ಸರ್ಕಾರ ಕೈ ತೊಳ್ಕೊಳ್ತದೋ, ಯಾವ ವಿಚಾರದಲ್ಲಿ ಪೊಲೀಸ್ ಇಲಾಖೆ, ಸಂಬಂಧಪಟ್ಟ ಇಲಾಖೆಗಳು ಒಂದು ಮಟ್ಟದಲ್ಲಿ ನ್ಯಾಯಾಂಗದನ್ನು ದಿಕ್ಕು ತಪ್ಪಿಸಿ ಇಂಜೆಕ್ಷನ್ ಆರ್ಡರ್ಗಳು ತಗೊಂಬರೋ ಅಂತ ಬೇವರ್ಸ್ಗಳಿರುವಂತ ಸಮಯದಲ್ಲಿ ನಾವು ಧ್ವನಿ ಮಾಡ್ತೀವಿ. ಯಾರೋ ಒಂದು ಹೆಣ್ಮಗ್ಳಲ್ಲಿ ಹಾಕಿತ್ತು, ಬರೀ ರೀಲ್ಸ್ ಓಡ್ತಾ ಐತೆ, ತಾಯಿ ನಾವು ನಾನು ಅಥವಾ ನಂತರ ಅವ್ನು ಗಿರೀಶ್ ಮಠಣ್ಣ ಆ ಮಹೇಶ್ ಅವರು, ಆಮೇಲೆ ಮಹೇಶ್ ಸಾರ್ ಅನ್ಬಾರ್ದು, ಗಿರೀಶ್ ಮಠಣ್ಣ ಅವನು ಇವನ್ಗೆ ಈ ನಾವೆಲ್ಲ ಸಾರ್ವಜನಿಕ ಹಿತಾಸಕ್ತಿಲಿ ಒಂದಷ್ಟು ಧ್ವನಿ ಮಾಡ್ತಾ ಇದೀವಿ. ನಾನು ಒಂದೇ ಒಂದು ಪ್ರಶ್ನೆ ಕೇಳೋದು, ನಾನು ಬೆಳಗ್ಗೆ ಜೈಮಾಲಾದು ಪೋಸ್ಟ್ ಹಾಕ್ಬಿಟ್ಟು ಜೈಮಾಲಾದೊಂದು ಫೋಟೋ ಹಾಕಿದೆ. ಅವರು ಧರ್ಮಸ್ಥಳಕ್ಕೆ 15 ದಿವಸಕ್ಕೆ ಭೇಟಿ ಕೊಡ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು, ಅಲ್ಲಿನ ಆಡಳಿತ ಕುಟುಂಬದ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ರು, ಒಳ್ಳೆ ಚೆನ್ನಾಗಿದ್ರು ಅಂತ ಹಾಕಿದೆ. ಜೊತೆನಲ್ಲಿ ನಮ್ಮ ಆದಿಚುಂಚನಗಿರಿ ದೊಡ್ಡ ಸ್ವಾಮೀಜಿ ಅವ್ರು ಇರ್ಬೇಕಾದ್ರೆ ಜೈಮಾಲ ಅವರು ಮಠಕ್ಕೆ ಭೇಟಿ ಕೊಡ್ತಾ ಇದ್ರು ಅಂದೆ. ಅವ್ನ್ ಯಾರೋ ಒಂದು ಮೆಸೇಜ್ ಹಾಕೋನೆ, ಏನಂತ ಹಾಕೋನೆ ಗೊತ್ತಾ, ಬೀದಿಲಿ ಹಣ ಆಗ್ಬಿಡ್ತೀಯಾ ಅಂದ್ರೆ ಈ ಮಠಗಳಾಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಮುದಾಯಗಳಾಗಿರ್ಬೋದು, ಅಥವಾ ಮಠದ ಪದಾಧಿಕಾರಿ ಗೂಂಡಾಗಳ ಕೈಯಲ್ಲಿದೆ. ಈಗ ಅವನು ಹಾಕದವನು ಬೇರೆ ಯಾರೂ ಅಲ್ಲ, ಈ ನಮ್ಮ ಒಕ್ಕಲಿಗರ ಮಠಕ್ಕೆ ನಿರ್ಮಲಾ ಅಂದ್ರು ಮುಂದೆ ಇರುವಂತ ದೇವರು, ಹಿಂದ್ಗಡೆ ಎಂಟೈರ್ ಟ್ರಸ್ಟ್ ನ ಮೇಂಟೈನ್ ಮಾಡ್ತಾ ಇರೋದು ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅಲಿಯಾಸ್. ಅವನ ಶಿಷ್ಯನೇ ಅವನು. ನೋಡಿ, ಸ್ವಾಮೀಜಿಗೆ ಈ ನಮ್ಮ ಒಕ್ಕಲಿಗ, ನಾನು ಧರ್ಮಸ್ಥಳದ ವಿಚಾರಕ್ಕೆ ಬರ್ತೀನಿ, ಧರ್ಮಸ್ಥಳದಲ್ಲಿ SIT ಏನ್ ಮಾಡ್ತಾ ಇದೆ ಒಂದು ಅಪ್ಡೇಟ್ ಕೊಡ್ಬೇಕಾದ್ ಹೇಳ್ತೀನಿ, ಎಲ್ಲ ಅಪ್ಡೇಟ್ ಹೇಳ್ಬಿಡ್ತೀನಿ ಬಿಡಿ. ಸರಿ ನೋಡಿ, ಇವನನ್ನ ಯಾರೋ ಭೀಮನ್ನ ಒಂದು 3 ಬಾರಿ ಎನ್ಕ್ವೈರಿ ಮಾಡಿದಾರೆ, ಇಂಟ್ರಾಗೇಷನ್ ಅಲ್ಲ. ಇವ್ರು ಹೇಳ್ತಾ ಇದ್ರು, ಯಾರೋ ಮಾಧ್ಯಮಗಳು ಹೇಳ್ತಾ ಇತ್ತು, ಧರ್ಮಸ್ಥಳದ ವಿಚಾರದಲ್ಲಿ ಭೀಮನ್ನ ಸರಿಯಾಗಿ ಡ್ರಿಲ್ ಮಾಡಿದ್ದಾರೆ. ಡ್ರಿಲ್ ಮಾಡಕ್ಕಾಗಲ್ಲ, ಎನ್ಕ್ವೈರಿ ಮಾಡಬಹುದು, ಕ್ರಾಸ್ ವೆರಿಫೈ ಮಾಡಬಹುದು. ಯಾಕೆ ಅಂದ್ರೆ ಈಸ್ ದ ಕಂಪ್ಲೇನೆಂಟ್ ಅಂಡ್ ಆಲ್ಸೋ ವಿಟ್ನೆಸ್. ಈ ಒಂದು ಹತ್ಯಾಕಾಂಡಕ್ಕೆ ಬಹುದೊಡ್ಡ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಅಂಡ್ ಕಂಪ್ಲೇಂಟ್ ಅಂದ್ರೆ ಭೀಮನ್ನ ಯಾವುದೇ ರೀತಿಗೆ ಪೊಲೀಸರು ಬೇರೆ ಬೇರೆ ರೀತಿ ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ದೇ ಹ್ಯಾವ್ ಟು ಪ್ರೊಟೆಕ್ಟ್ ಹಿಮ್. ಈ ಇಸ್ ದ ಕಂಪ್ಲೇನೆಂಟ್ ಫಾರ್ ದಿಸ್ ಹತ್ಯಾಕಾಂಡ. ಈ ಹತ್ಯಾಕಾಂಡ ಹೊರಗಡೆ ಬಂದಿದ್ರೆ ನೀವುಗಳು ಮಾತಾಡ್ತಾ ಇದ್ರೆ ಇಟ್ ಈಸ್ ಬಿಕಾಸ್ ಆಫ್ ಭೀಮಾ ಅಲಿಯಾಸ್, ಬೇರೆ ಏನೋ ಹೆಸರು ಇದೆ, ಬೇರೆ ವಿಚಾರ. ನಾನು ಕೇಳೋದೇನಂದ್ರೆ ಭೀಮನನ್ನ ಐ ಥಿಂಕ್ 3 ಬಾರಿ SIT ಅವರು ತಮ್ಮ ಕಚೇರಿಗೆ, ಮೂಡುಬಿದಿರೆ ಕಚೇರಿ ಕರೆಸಿ ಎನ್ಕ್ವೈರಿನ ಮಾಡಿದ್ದಾರೆ. ಯಾವುದೇ ರೀತಿಯ ಇಂಟ್ರಾಗೇಷನ್, ಕೆಲವು ಮಾಧ್ಯಮಗಳು ಇಂಟ್ರಾಗೇಷನ್, ಡ್ರಿಲ್ಲು ನೋಡಿ ಗುರು, ಅರ್ಥ ಮಾಡ್ಕೊಳ್ಳಿ, ಕಾನೂನು ಸ್ವಲ್ಪ ತಿಳ್ಕೊಳ್ಳಿ. ನಾನು ಹೇಳೋದೇನು ಅಂತಂದ್ರೆ, ಒಬ್ಬ ಕಂಪ್ಲೇಂಟ್ಗೆ ಯಾರು ಡ್ರಿಲ್ ಮಾಡಕ್ ಆಗಲ್ಲ. ಅವ್ನು ನಾನು ಮಾತಾಡಲ್ಲ ಅಂತಂದ್ರೆ ಎಬ್ಬರ್ಸ್ ಕಳಿಸ್ಬೇಕಷ್ಟೇ. ಅವನಿಗೆ ಕಾನ್ಫಿಡೆನ್ಸ್ ಬಂದ್ರೆ ಭೀಮನಿಗೆ SITಗೆ ಮಾಹಿತಿ ಕೊಡ್ತಾನೆ. ಆಮೇಲೆ ನಾವು ಪದೇ ಹೇಳ್ತಾ ಇದ್ದೀವಿ, ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋ ರೆಕಾರ್ಡ್ ಮಾಡಿದಂತ ಬೇವರ್ಸಿ ಡಾಕ್ಟ್ರು ಆಡೋಬ ಮತ್ತೆ ರಶ್ಮಿ, ನಾನು ಇದನ್ನ ಪದ ಬಳಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ, ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋ ಮಾಡಿದಿರುವಂತ ಬೇವರ್ಸಿಗಳು ಇವತ್ತು SIT ಅವರು, ನಾನು ಪದೇ ಹೇಳ್ತಾ ಇದ್ದೀನಿ, SIT ಅವರೇ ನೀವೇನಾದ್ರೂ ವಿಡಿಯೋಗ್ರಫಿ, ಭೀಮನನ್ನೇ ಆಗಿರ್ಬೋದು, ಕಂಪ್ಲೇನೆಂಟೇ ಆಗಿರ್ಬೋದು, ಸಾಕ್ಷಿಗಳ ಹುಡುಕಾಟ, ಹೆಣ ತೆಗೆಯೋದೇ ಆಗಿರ್ಬೋದು, ವಿಡಿಯೋಗ್ರಫಿ ಆಗಬೇಕು. ವಿ ವಾಂಟ್ ಎನ್ ರೆಕಾರ್ಡೆಡ್ ಇನ್ವೆಸ್ಟಿಗೇಟಿವ್ ಎವಿಡೆನ್ಸ್ ಆಸ್ ವಿಡಿಯೋಗ್ರಫಿ. ಇದನ್ನ ನೀವು ಮಾಡಲೇಬೇಕು. ಕಾರಣ ಯಾಕೆ ಅಂತಂದ್ರೆ, ನಾಳೆ ದಿವಸ ಪಾರದರ್ಶಕತೆ ಇಲ್ಲದಂತ ನಡೆದಂತ ತನಿಖೆ ಇದೆಯಲ್ಲ, ದಿಕ್ಕು ತಪ್ಪಿಸುವ ಕೆಲಸ ಅಥವಾ ಯಾರನ್ನೋ ಉಳಿಸುವ ಕೆಲಸ SIT ಮಾಡಬಾರದು. ಇದು
ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್ ಸಂವಿಧಾನ ಹೇಳುತ್ತೆ. ಅದೇ ರೀತಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡ್ತಾ ಇರುವಂತ SIT ತನಿಖೆಯಲ್ಲಿ ಪಾರದರ್ಶಕತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಪ್ರತಿಯೊಂದು ವಿಚಾರವನ್ನು ವಿಡಿಯೋಗ್ರಫಿ ಮಾಡಬೇಕು. ಭೀಮನ ಎನ್ಕ್ವೈರಿ ಐ ಆಮ್ ಯೂಸಿಂಗ್ ದ ವರ್ಡ್ ಪರ್ಟಿಕ್ಯುಲರ್ಲಿ ಲೀಗಲಿ, ಇಟ್ ಈಸ್ ಅ ರೈಟ್ ವರ್ಡ್, ಇಟ್ ಇಸ್ ಅ ಎನ್ಕ್ವೈರಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು. ಅದು ಬಿಟ್ರೆ ಡ್ರಿಲ್ಲಿಂಗು, ಹಗ್ಗ ಹಾಕ್ಬಿಟ್ರು ಭೀಮನ್ಗೆ, ಉಲ್ಟಾ ನೇತ ಹಾಕ್ಬಿಟ್ರು, ಇದೆಲ್ಲ ಏನಕ್ಕೆ? ಐ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್. ನೀವೆಲ್ಲ ಮಾಧ್ಯಮದ ವ್ಯಕ್ತಿಗಳು, ನಿಮಗೆಲ್ಲ ಪರ್ಟಿಕ್ಯುಲರ್ ವರ್ಡ್ಸ್ ಗೊತ್ತಿರುತ್ತೆ. ನೀವು ಜನರಿಗೆ ಕಿಕ್ ಕೊಡಬೇಕು ಅಂತ ಡ್ರಿಲ್ಲಿಂಗ್ ಅಂತೆಲ್ಲ ಬಳಸಕ್ ಹೋಗ್ಬೇಡಿ. ಅವನನ್ನ ಎನ್ಕ್ವೈರಿ ಮಾಡಿದ್ರೆ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಭೀಮನನ್ನ ಮೂರು ಬಾರಿ ಏನೋ ಕರೆದು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಅದರ ಮೇಲೆ SIT ಅವರು ಮುಂದಿನ ಕ್ರಮಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. SIT ಅಲ್ಲೇ ಬೀಡು ಬಿಟ್ಟಿದೆ, ಮೂಡುಬಿದಿರಿನಲ್ಲೇ ಬೀಡು ಬಿಟ್ಟಿದೆ. ಅಧಿಕಾರಿಗಳು ಹೋಗ್ತಾ ಬರ್ತಾ ಇದ್ದಾರೆ, ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಬಟ್ SIT ಒಂದು ದೊಡ್ಡ ಮಟ್ಟದ ಪ್ರೋಗ್ರೆಸ್ ಅನ್ನ ಮಾಡ್ತಾ ಇದೆ. ಆಮೇಲೆ SIT ಅವ್ರು ನಾವು ಹೇಳಿದೇನು ಅಂತಂದ್ರೆ, ಒಂದಷ್ಟು ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ನಮ್ಗೆ ಬೇಕಾದವರು ಒಂದಷ್ಟು ಜನ SIT ಮಾಡ್ತಾ ಇರೋ ಕಾರ್ಯವೈಖರಿಯನ್ನ ಮತ್ತೆ ಅಲ್ಲಿ ವಿರೋಧಿಗಳು ಮಾಡ್ತಾ ಇರೋ ಚಟುವಟಿಕೆಗಳನ್ನ ವಿ ಆರ್ ಮಾನಿಟರಿಂಗ್ ಇಟ್. ಅಲ್ಲಿ ಏನೇ ನಡೆದ್ರು, ಅಲ್ಲಿ ನೀವು ಕೆಮ್ಮಿದ್ರು, ಇಲ್ಲಿ ಕೆಮ್ಮಿದರು ಅಂತ ಮಾಹಿತಿ ಗೊತ್ತಾಗುತ್ತೆ. ಯಾರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಕರೆಕ್ಟಾಗಿ ಕೆಲಸ ಮಾಡ್ಲಿ ಅಂತ. ನಾವೇನ್ ಜೇಮ್ಸ್ ಬಾಂಡ್ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿ ನಾವೇನೋ ಒಂದು ವಿಡಿಯೋ ಹಾಕಾರೆ, ಡೋಂಗಿಗೆ ವಿಡಿಯೋ ಮಾಡಿ ಹಾಕಿ ಸತ್ಯ ಹೇಳಕ್ ಬರ್ತದೆ. ನಾನು ಅಲ್ಲಿ ಕೆಟ್ಟ ಕಮೆಂಟ್ ಹಾಕ್ತಾರೆ, ಏನು ಒಂದು ವಿಡಿಯೋ ಮಾಡಾಕ್ಬಿಟ್ಟು ಈ ಸೌಜನ್ಯ ಕೇಸ್ ನಾನ್ ಟೇಕ್ ಓವರ್ ಬೇಡಾಗರು ಹೇಳನಲ್ಲ. ನನಗೆ ಈ ಒಂದು ರಿಸ್ಕ್ಗಳ ಕೆಲಸ ನಾನು ಹೇಳ್ತೀನಲ್ಲ, ನಿಮಗೆ ಕೆಳಗಡೆ ಸೀಡ್ಸ್ ಇದ್ರೆ ಒಂದು ವಿಡಿಯೋ ಮಾಡಾಕಿ. ಎಷ್ಟು ಧಮಕಿ ಬರುತ್ತೆ, ಎಷ್ಟು ಥ್ರೆಟ್ನಿಂಗ್ ಬರ್ತದೆ ಫೋನ್ಗಳಲ್ಲಿ, ಮೆಸೇಜ್ಗಳಲ್ಲಿ, ಮೆಸೆಂಜರ್ಗಳಲ್ಲಿ, ವಾಟ್ಸಪ್ ಅಲ್ಲಿ. ಆಮೇಲೆ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ನಿಮ್ಮನ್ನ ಜನ ನೋಡ್ತಾರೆ ಅರ್ಥ ಆಗುತ್ತೆ. ಅಲ್ಲ, ಜಸ್ಟ್ ನಾವು ಅವ್ರು ಹೇಳೋದಂದ್ರೆ, ಜಸ್ಟ್ ಒಂದು ರೀಲ್ಸ್ ಮಾಡಾಕ್ಬಿಟ್ಟು, ರೀಲ್ಸ್ ಯಾರೋ ಹೆಣ್ಮಗ್ಳು ಹಾಕಿದ್ಲು, ಯಾರೋ ಮುಸ್ಲಿಂ ಹೆಣ್ಮಗ್ಳು, ಜಸ್ಟ್ ರೀಲ್ಸ್ ಓಡ್ತಾ ಇದ್ದೆ. ತಾಯಿ, ನಿಂಗೆ ತಾಕತ್ತಿದ್ರೆ ನೀನು ಹೆಣ್ಮಗ್ಳಲ್ಲ, ಒಂದು ವಿಡಿಯೋ ಮಾಡಾಕು ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ. ನಿನ್ನನ್ನು ಹೆಂಗೆ ಫೋನಲ್ಲಿ ಮತ್ತೆ ಬಾಯಲ್ಲಿ, ಮೆಸೇಜ್ ಅಲ್ಲಿ, ವಾಟ್ಸಪ್ ಅಲ್ಲಿ ನಿನ್ನನ್ನ ಯಾವ ರೀತಿ ಭಂಗ ಬಿಡಿಸ್ತಾರೆ ಅಂತ ಗೊತ್ತಾಗತ್ತೆ. ಇದು ಬರೀ ವಿಡಿಯೋ ಅಲ್ಲ. ನಾವುಗಳು ನಮ್ಮ ಜೀವನವನ್ನ ಒತ್ತೆ ಇಟ್ಟು ಮಾಡ್ತಾರಂತ ಕೆಲಸ. ನಿಮಗ್ ತಾಕತ್ತಿದ್ರೆ ನಮ್ಗೆ ಹಂಗ ಮಾಡಿ ಹಿಂಗ ಮಾಡಿ ಅಂತ ಹೇಳೋದ್ ಬದಲು ಅಲ್ಲೊಂದು ವಿಡಿಯೋ ಮಾಡಾಕಿ, ನಿಮಗ್ ಗೊತ್ತಾಗತ್ತೆ ನಮ್ಮ ಪರಿಸ್ಥಿತಿ. ಹಂಗ ಅನ್ಬಿಟ್ಟು ಯಾವನೋ ಜಗ್ಗೋನೋ ಬಗ್ಗೋನೋ ಇಲ್ಲ, ಇತಿಹಾಸ ಇಟ್ಕೊಂಡು ಬಂದು ಹೋರಾಟ ಮಾಡ್ತಾರಂತ ವ್ಯಕ್ತಿ ನಾನು ನ್ಯಾಯ ಕೊಡ್ಸಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಒಂದೊಂದು ನಿಜ, ಐ ವಿಲ್ ಟೇಕ್ ದ ಮ್ಯಾಟ್ರ್ ಟು ಲಾಜಿಕಲ್ ಕನ್ಕ್ಲೂಷನ್. ಈ ಮ್ಯಾಟ್ರು ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗುತ್ತೆ. ಯಾಕಂದ್ರೆ ನಾನು ತನಿಖೆ ಮಾಡ್ತಾರೆ, SIT ಮಾಡ್ತಾ ಇರೋದು, ಅವ್ರ ಕೈಲಿ ಮಾಡಿಸ್ತಾ ಇದೀವಿ, ಅವ್ರನ್ನ ಮಾನಿಟರ್ ಮಾಡ್ತಾ ಇದೀವಿ. ನಾವೊಬ್ಬರೇ ಅವ್ರನ್ನ ಮಾನಿಟರ್ ಮಾಡ್ತಾ ಇಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, BBC ಮಾನಿಟರ್ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ CNIBC ಮಾನಿಟರ್ ಮಾಡ್ತಾ ಇದೆ. ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಒನ್ ಮೋರ್ ಮುಸ್ಲಿಂ ಚಾನಲ್, ಅಂತಾರಾಷ್ಟ್ರೀಯ ಚಾನಲ್ ಅದು, ಇವನ್ ದೇ ಆರ್ ಮಾನಿಟರಿಂಗ್. 3 ಅಂತಾರಾಷ್ಟ್ರೀಯ ಚಾನಲ್ ಮಾಧ್ಯಮ ಸಂಸ್ಥೆಗಳು SIT ಮತ್ತೆ ಅಲ್ಲಿ ಧರ್ಮಸ್ಥಳ ಏನಾಗ್ತಾ ಇದೆ ಅಂತ ದೇ ಆರ್ ಮಾನಿಟರಿಂಗ್. ನಿಮ್ಗೆ ಯಾರು ಅಂತ ಗೊತ್ತಾಗಲ್ಲ, ಬಟ್ ದೇ ಆರ್ ಮಾನಿಟರಿಂಗ್ ಇಟ್ಟು, ದೇ ಆರ್ ಆಲ್ಸೋ ಕಲೆಕ್ಟಿಂಗ್ ದ ಡೀಟೇಲ್ಸ್. ನ್ಯಾಷನಲ್ ಮಾಧ್ಯಮಗಳು ಕೂಡ ಅಲ್ಲಿ ದೇ ಆರ್ ಮಾನಿಟರಿಂಗ್ ಇಟ್ಟು, ನಿಮಗೆ ಗೊತ್ತೂ ಆಗಲ್ಲ, ಬಟ್ ದೇ ಆರ್ ಮಾನಿಟರಿಂಗ್ ಇಟ್ಟು. ಪ್ಯಾರಲಲ್ಲಿ ನನಗೆ ಬೇಕಾದಂತ ಒಂದಷ್ಟು ವಾಲಂಟಿಯರ್ಸ್, ನಾನು IB ರಾ ತರ ಪೊಲೀಸ್ ಅವ್ರ ತರ ಹಣ ಕೊಟ್ಟು ಯಾರ ಕೈಲೂ ಮಾನಿಟರ್ ಮಾಡ್ಸಕ್ಕಾಗಲ್ಲ. ನನಗೆ ಬೇಕಾದಂತ ನನ್ನ ಆತ್ಮೀಯ ವಾಲಂಟಿಯರ್ಸ್ ಅಲ್ಲೇ ಇದ್ಕೊಂಡು ನನಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ವಿ ಆರ್ ಆಲ್ಸೋ ಕಲೆಕ್ಟಿಂಗ್ ದ ಡೀಟೇಲ್ಸ್. ಎಷ್ಟೋ SIT ವಿಚಾರಗಳನ್ನ ಬಹಿರಂಗವಾಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ತನಿಖೆ ಮೋಡಲ್ ಇದೆ. ನಾವು ತನಿಖೆಯನ್ನ ದಿಕ್ತಪ್ಪಿಸಬಾರ್ದು, ವೈಬ್ರೇಟ್ ಮಾಡಬಾರ್ದು, ಆಮೇಲೆ ತನಿಖೆಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋ ಒಂದೇ ವಿಚಾರಕ್ಕೆ ನಾನು ಕೂಡ ಎಷ್ಟು ಬೇಕೋ ಅಷ್ಟೇ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಡಿಸ್ಕ್ಲೋಸಿಂಗ್ ದ ಥಿಂಗ್ಸ್. ಡೆಫಿನೆಟ್ಲಿ SIT ಅವರು ಪ್ರೆಸ್ ಬ್ರೀಫ್ ಮಾಡ್ತಾರೆ, ಅಫಿಷಿಯಲ್ ಆಗಿ ಅವರೇ ಹೇಳ್ತಾರೆ ನಿಮ್ಗೆ. ಇಟ್ ಈಸ್ ನಾಟ್ ನೆಸೆಸರಿ ನಾನು ಹೇಳ್ಬೇಕಂತ ಏನಿಲ್ಲ, ಅಥವಾ ಮಾಧ್ಯಮ ಹೇಳ್ಬೇಕಂತಿಲ್ಲ. ಮಾಧ್ಯಮಗಳನ್ನಷ್ಟು ಸ್ಟೋರಿ ಬಿಡ್ತಾ ಇದೆ, ಅದು 90% ಫ್ಯಾಕ್ಟ್ಸ್ ಇದೆ. ಎಸ್ಪೆಷಲಿ ನ್ಯೂಸ್ 18 ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನ ಬಿಡ್ತಾ ಇದೆ. ಇಂಟ್ರಾಗೇಷನ್ ಡೀಟೇಲ್ಸ್ ಆಗಿರ್ಬೋದು, ನ್ಯೂಸ್ 18 ಹಾಕಿದೆ. ಎಸ್, ಅದರಲ್ಲೆಲ್ಲ ಒಂದಷ್ಟು ಸತ್ಯ ಅಂತೂ ಇದೆ. ಆಮೇಲೆ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಒತ್ತಡ. ಜನರ ಮನಸ್ಸಲ್ಲಿ ಮಾದಾಯಿ ಎತ್ಕೊಂಡ್ಬಂದ್ರು. ಯಾರೋ DK ಶಿವಕುಮಾರ್ BJP ಅವರು ಮಹದಾಯಿ ಬಗ್ಗೆ ನಿಮ್ ತಲೆಗೆ ಹಾಕೋಣ ಅಂತ. ನಿಮ್ ತಲೆಗೆ ಹೋಗಿಲ್ಲ ಅದು. ನೋಡಿ, ರಾಜಕಾರಣಿಗಳು 3 ಪಕ್ಷದವರು ಒಂದು ಸ್ಕೆಚ್ ಹಾಕಿದ್ರು, ಗೋವಾದು ನಮ್ದು ಮಹದಾಯಿ ಎತ್ಕೊಂಬರೋಣ, ಎಮೋಷನಲಿ ಜನರಿಗೆ ಮಹದಾಯಿ ಬಗ್ಗೆ ಅಂತ. ನೀವ್ ಯಾರು ಡೈವರ್ಟ್ ಆಗಿಲ್ಲ. ಅವ್ರಿಗೆ ಎಂತ ಬೇವರ್ಸಿ ನನ್ ಮಕ್ಳಪ್ಪ, ನಾವು ಡೈವರ್ಟ್ ಮಾಡಿದ್ರು ಮಾಡಿಲ್ಲ ಅಂತ.
ಯಾಕಂದ್ರೆ ತಲೆ ತುಂಬಾ ಎಮೋಷನ್ಸ್ ಇದೆ, ತಲೆ ತುಂಬಾ ಕೊಲೆ ಬಗ್ಗೆ ವಿಚಾರ ಇದೆ. ಇದು ಏನಾಗುತ್ತೆ, ಎಲ್ಲೋಗಿ ತಲುಪುತ್ತೆ. ನೆನ್ನೆ ಯಾರೋ ಒಂದು ಆಡಿಟ್ ಕೂಡ ಮಾಡಿದ್ದಾರೆ ಕನ್ನಡ ಚಾನೆಲ್ ಅವರು. ಜಗದೀಶ್ ಅವರು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಕೊಡಿಸಬಹುದಂತ 70-30, 30% ಜನ ಹೇಳಿದ್ದಾರೆ ಜಗದೀಶ್ ಕೊಡ್ಸಕ್ಕಾಗಲ್ಲ ಅಂತ. ಇನ್ನು 70% ಪೀಪಲ್ ಬಿಲೀವ್ ಇನ್ ಮೈ ಆಕ್ಷನ್ಸ್. ಡೆಫಿನೆಟ್ಲಿ ನೀವು ನಂಬಿರೋದಕ್ಕೆ ನ್ಯಾಯ ಆಗೇ ಆಗುತ್ತೆ ಅಂತ ಹೇಳುತ್ತಾ, ನನಗೆ ಇದರಲ್ಲಿ ಯಾವುದು ಬೇರೆ ಮೇಲೆ ರಿಸ್ಕ್ ಇದೆ. ನೀವು ಅನ್ಕೊಂಡಷ್ಟು ಒಂದು ವಿಡಿಯೋ ಮಾಡಿ ರೀಲ್ಸ್ಗಲ್ಲ, ಇದು ರೀಲ್ಸ್ ಅಲ್ಲ ರೀ. ಹೆಚ್ಚು ಕಮ್ಮಿ ಲೈಫೇ ಒಟ್ಟಾಗುತ್ತೆ. ನಮಗೂ ಹೆಂಡ್ರು ಮಕ್ಕಳವ್ರೆ, ನಮಗೂ ಸಂಸಾರ ಇದೆ, ನಮಗೂ ಕೂಡ ಮುಂದೆ ಚೆನ್ನಾಗಿ ಬಾಳಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೊಬೇಕು. ಡು ನಾಟ್ ಅಂಡರ್ ಎಸ್ಟಿಮೇಟ್. ಏನೋ ಇಲ್ಲಿ ನಾವುಗಳು ಏನೋ ಮಿರಾಕಲ್ಸ್ ಮಾಡ್ಬಿಡ್ತೀವಿ, ಆಮೇಲೆ ಬರೀ ರೀಲು ವಿಡಿಯೋನೇ ಅಲ್ವಾ. ಇಟ್ಸ್ ವೆರಿ ವೆರಿ ರಿಸ್ಕಿ ಜಾಬ್, ತುಂಬಾ ರಿಸ್ಕಿ ಜಾಬ್ ಇದು. ಆಮೇಲೆ ಬೆಳಗ್ಗೆ ನಾನು ಜೈಮಾಲಾ ಅವರ ಕಮಿಂಗ್ SIT ತನಿಖೆ ಮಾಡ್ತಾ ಇದೆ. SIT ಸದ್ಯಕ್ಕೆ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ. SIT ಅವರನ್ನ ನೀವುಗಳು ನಂಬಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಅರೆಸ್ಟು, ಮುಂದಿನ ಆಕ್ಷನ್, ವೇಟ್ ಅಂಡ್ ವಾಚ್. ಆಸ್ ಆಫ್ ಟುಡೇ SIT ಇದರಲ್ಲಿ ಪ್ರಾಮಾಣಿಕತೆಯಿಂದ ತನಿಖೆಯನ್ನ ಮಾಡ್ತಾ ಇದೆ. ಇಷ್ಟು ವಿಚಾರವನ್ನ ಹೇಳಬಲ್ಲೆ. ಅಲ್ಲಿರುವಂತ SIT ಅವರು ಭಯದಿಂದ, ಅಂದ್ರೆ ಇದೇನಾದ್ರೂ ಉಲ್ಟಾ ಗಿಲ್ಟಾ ಮಾಡಿದ್ರೆ ಅವರುಗಳು ಕೂಡ ಜೈಲಿಗೆ ಹೋಗ್ತಾರೆ ಅನ್ನೋ ಭಯ ತಲೆಯಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಇರೋದ್ರಲ್ಲಿ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ರಿಪೋರ್ಟ್ ಆಗ್ತಾ ಇದೆ. ಆಪೋಸಿಷನ್ ಅವರು ಮಾಹಿತಿಗಳನ್ನ ತಗೊಳ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಅಟ್ ದ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯದ ಒಂದಷ್ಟು ಮಾಧ್ಯಮಗಳು ಜೊತೆ ನಮ್ಮಂತ ಸ್ಪೈಗಳು ವಾಚ್ ಮಾಡ್ತಾ ಇದ್ದೀವಿ. ಕಾರಣ ಯಾಕೆ ಅಂತಂದ್ರೆ SIT ಅವರು ಡೀರೇಲ್ ಆಗಬಾರ್ದು, SIT ಅವರು ದಿಕ್ಕು ತಪ್ಪಬಾರ್ದು, SIT ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. 13 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂತ ಸೌಜನ್ಯ ಪ್ರಕರಣದಿಂದ ಶುರುವಾದಂತ ಈ ವಿಚಾರ ಈಗ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಮುಚ್ಚಾಕಿರುವಂತ ಭೀಮನ ಹೇಳಿಕೆವರೆಗೂ ಬಂದು ನಿಂತಿದೆ. ಇವತ್ತು ರಾಜ್ಯದ ಜನತೆ ನ್ಯಾಯ ಕೇಳ್ತಾ ಇದ್ದಾರೆ. ನ್ಯಾಯ ಕೊಡ್ಲೇಬೇಕು. SIT ಸಿದ್ದರಾಮಯ್ಯ ಸರ್ಕಾರ ಜನರ ಪರವಾಗಿ ಸಪೋರ್ಟ್ ಮಾಡಲೇಬೇಕು. ಯಾರೇ ಆರೋಪಿಗಳಾದ್ರೂ ಅವ್ರನ್ನ ಶಿಕ್ಷೆ ಕೊಡಿಸಬೇಕು, ಅರೆಸ್ಟ್ ಮಾಡಬೇಕು, ಜೈಲಿಗೆ ಕಳಿಸಬೇಕು, ಸ್ಪೀಡ್ ಟ್ರಯಲ್ ಮಾಡಬೇಕು. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ಎಸ್ಟಾಬ್ಲಿಷ್ ಮಾಡಬೇಕು. ತಲೆಯಲ್ಲಿ ಇಟ್ಕೊಳ್ಳಿ. ಬರೀ ತನಿಖೆ ಮಾಡಿ ಬೇಡಿ ಹಾಕಿ ಹೊರಡೆ ಕಳಿಸೋದಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಸರ್ಕಾರ ಎಸ್ಟಾಬ್ಲಿಷ್ ಮಾಡಬೇಕು. ಆಮೇಲೆ SIT ಅವರಿಗೆ ಸಿಕ್ಕಾಪಟ್ಟೆ ದೇ ನೀಡ್ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಅಂಡ್ ಗ್ರಾಂಟ್ಸ್. ಏನಕ್ಕೆ ಅಂತಂದ್ರೆ ಸಾಕಷ್ಟು ಖರ್ಚು ವೆಚ್ಚಗಳಿದೆ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಹೊಸ DPR, ವಿಧಾನಸೌಧದಲ್ಲಿರುವ DPR, ಡಿಪ್ಲಾಯ್ ನ್ಯೂ ವೆಹಿಕಲ್ಸ್ ಫಾರ್ SIT ಗೆ ಅಲ್ಲಿ ಮಳೆ ಬರ್ತಾ ಇದೆ. ಹಳೆ ಗಾಡಿಗಳನ್ನ ಕೊಟ್ಟು ಏನಾದ್ರೂ ಕೆಟ್ಟಗಿಟ್ಟು ಹೋದ್ರೆ ನಿಮಗೆ ಗ್ರಾಚಾರ ಬಿಡಿಸ್ತೀವಿ. ವಿಧಾನಸೌಧದಲ್ಲಿರುವ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಡಿಪ್ಲಾಯ್ ನ್ಯೂ ವೆಹಿಕಲ್ ಫಾರ್ SIT ಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ವೆಹಿಕಲ್ ಗಳನ್ನ, ಅಡಿಷನ್ ವೆಹಿಕಲ್ಸ್ ಅನ್ನ, ಆಂಬ್ಯುಲೆನ್ಸ್ ಗಳನ್ನ DPR ಆದೇಶ ಮಾಡಿ ಅವರಿಗೆ ಡಿಪ್ಲಾಯ್ ಮಾಡಬೇಕು. ಯು ಶುಡ್. ಆಮೇಲೆ ಇಫ್ ಐ ಆಮ್ ನಾಟ್ ರಾಂಗ್, ಸರ್ಕಾರದ ಹತ್ರ ಫ್ಲೋಟಿಂಗ್ ಆಫೀಸ್ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, DK ಶಿವಕುಮಾರ್ ಹತ್ರ ಯಾರ ಹತ್ರ ಒಂದು ಆಫೀಸ್ ಕೂಡ ಇದೆ. ಅದನ್ನ ಕೊಡಿ, ಅವ್ರಿಗೆ ಬಳಸ್ಕೊಳ್ಳಿ. ಇಫ್ ದೇ ವಾಂಟ್ ಫ್ಲೋಟಿಂಗ್ ಆಫೀಸ್, ಬಸ್ ಅಲ್ಲಿ ಆಫೀಸ್ ಇರ್ತದೆ, ದಯಮಾಡಿ ಅದನ್ನ ನೀವು, ಯಾಕಂದ್ರೆ 1,000ಕ್ಕೂ ಹೆಚ್ಚು ಹೆಣಗಳನ್ನ ತೆಗಿಬೇಕು ಅನ್ನೋ ದೊಡ್ಡ ವಿಚಾರ ಅಲ್ಲ. ಅವ್ರಿಗೆ ಕ್ಯಾರವನ್ ಟೈಪ್ ಅಲ್ಲಿ ಒಂದು ಬಸ್ ಬೇಕಾಗುತ್ತೆ. ಆ ಬಸ್ ಅಲ್ಲಿ ಆಫೀಸ್ ಬೇಕಾಗುತ್ತೆ. ಡಿಪ್ಲಾಯ್ ದಮ್, ಕೊಡೆಗಳು ಬೇಕಾಗುತ್ತೆ, ಗ್ಲೌಸ್ ಬೇಕಾಗುತ್ತೆ, ಸಾಕಷ್ಟು ಖರ್ಚಿದೆ. ಆಮೇಲೆ ಬೂಟ್ಸು, ಗಮ್ ಬೂಟ್ ಬೇಕಾಗುತ್ತೆ. ಆಮೇಲೆ ವಾಸನೆಗೆ ಬೇಕಾಗಂತ ಐ ಥಿಂಕ್ ಅದೇ ಬಟ್ಟೆ ಕಟ್ಕೊಂಡು ಅಂತ ಬಟ್ಟೆಗಳು, ಸೇಫ್ಟಿ ಮೆಥಡ್ಸ್, ಹೆಲ್ಮೆಟ್ಸ್, ಆಮೇಲೆ ಸಾಕಷ್ಟು ಗಾಡಿಗಳು ಬೇಕಾಗುತ್ತೆ. ಹಳೆ ಗಾಡಿ ಕೊಟ್ಟು ಅವ್ನು ಕೆಟ್ಟಿಗಿಟ್ಟು ಹೋಯ್ತೋ ಚೆನ್ನಾಗಿರಲ್ಲ. ಮೊನ್ನೆ ತಾನೇ ಅವನು ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಗಾಡಿ ಕೆಟ್ಟೋಗಿ ಅವನ ಮೇಲೆ ಗಾಡಿ ಹತ್ತಿಸ್ಕೊಂಡೋದ್ರು. ಈ ತರ ಎಲ್ಲ ನಿದರ್ಶನ ಇರ್ಬೇಕಾದ್ರೆ SIT ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ದು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಅಡಿಷನಲ್ ಫೋರ್ಸ್ ಅನ್ನ ಕೊಡಿ. ನಾಕಾಬಂದಿಗೆ ಬೇಕಾದಂತ ಬ್ಯಾರಿಕೇಡ್ಸ್ ಗಳನ್ನ, ಮತ್ತೆ ಆ ಇನ್ವೆಸ್ಟಿಗೇಷನ್ ಬೇಕಾದಂತ ಎಲ್ಲದನ್ನ, ಕೊಡೆ ಆಗಿರ್ಬೋದು, ಗ್ಲೌಸ್, ಮಾಸ್ಕ್ಗಳು, ಬೂಟು, ಹೆಲ್ಮೆಟ್, ಆಮೇಲೆ ಬೇಕಾದಂತ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿರುವಂತ ಮೊಬೈಲ್ಗಳಲ್ಲಿ ಕೆಲಸ ಮಾಡುವಂತ ಕೆಲಸಗಾರರ ಮೊಬೈಲ್ ಅಲ್ಲಿ ಸಾಕಷ್ಟು ಡಾಟಾ ಬೇಸ್ ಇದೆ, ವಿಡಿಯೋ ಎವಿಡೆನ್ಸ್ ಇದೆ, ಫೋಟೋ ಎವಿಡೆನ್ಸ್ ಇದೆ, ವಾಯ್ಸ್ ಎವಿಡೆನ್ಸ್ ಇದೆ. ನಿಮಗೆ ಯಾರು ಅಂತ ಬೇಕು ಅಂತಂದ್ರೆ ಒನ್ಸ್ ಯು ರೀಚ್ ಟು ಸರ್ಟನ್, ನಿಮ್ಗೆ ಬೇಕಾದಾಗ ಕೇಳ್ಕೊಳ್ಳಿ ಸಾರ್ವಜನಿಕರಿಂದ. ಆಟೋಮೆಟಿಕ್ ಆಗಿ ಅವರೇ ನಿಮ್ಗೆ ಅದನ್ನ ರೆಕಾರ್ಡ್ ಮಾಡಿ SIT ಕಳಿಸ್ತಾರೆ. SIT ಕಚೇರಿಯ
ವಿಳಾಸವನ್ನ ದಯಮಾಡಿ ಅಫಿಷಿಯಲ್ ಆಗಿ SIT ಅವರು ಪಬ್ಲಿಷ್ ಮಾಡಬೇಕು. ಒಂದು ವಾಟ್ಸ್ಆಪ್ ನಂಬರ್ ಅನ್ನ ನೀವು ಪಬ್ಲಿಷ್ ಮಾಡಬೇಕು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಪದೇ ಪದೇ ಕೇಳಿದ್ರು SIT ಅವರು ತಮ್ಮ ಅಫಿಷಿಯಲ್ ವಿಳಾಸವನ್ನ, ಮೂಡುಬಿದಿರೆಯ ಅಫಿಷಿಯಲ್ ವಿಳಾಸವನ್ನ ಅಫಿಷಿಯಲ್ ಆಗಿ ಎಲ್ಲೂ ಪಬ್ಲಿಷ್ ಮಾಡಿಲ್ಲ. ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ SIT ಅವರು ನಿಮ್ಮ ಅಫಿಷಿಯಲ್ ಅಡ್ರೆಸ್, ಯಾರಾದ್ರೂ ನಿಮಗೆ ಪೋಸ್ಟ್ ಕಳಿಸಬೇಕು, ಎವಿಡೆನ್ಸ್ ಕಳಿಸಬೇಕು ಅಂದ್ರೆ ಒಂದು ಅಫಿಷಿಯಲ್ ಅಡ್ರೆಸ್ ಬೇಕಾಗಿದೆ. ದಯಮಾಡಿ ಅದನ್ನ ಒಂದು ಪ್ರೆಸ್ ಬ್ರೀಫ್ ಅಲ್ಲಿ ನೀವು ಪತ್ರಿಕೆಗಳಿಗೆ ಕೊಟ್ರೆ ನಮ್ಮಂತವರು ಎಷ್ಟೋ ಜನ ನಿಮ್ಗೆ ಕಳಿಸ್ಬೇಕು ಅಂತಿದ್ರೆ ದೇ ವಿಲ್ ಗಿವ್ ಇಟ್ ಟು ಯು ಅಂತ ಹೇಳುತ್ತಾ, ಆಮೇಲೆ ಬೆಳಗ್ಗೆ ನಾನು ಜಯಮಾಲಾ ಅವರು ಧರ್ಮಸ್ಥಳಕ್ಕೆ ಆಗಾಗಿಂದ ಆಗ ವಿಸಿಟ್ ಮಾಡ್ತಾ ಇದ್ರು ಅಂತ, ನಮ್ಗೆ ಅವ್ರ ಬಗ್ಗೆ ಹಿರಿಯ ನಟಿ, ಓಕೆ, ಅವರು ವಿಸಿಟ್ ಮಾಡ್ತಾ ಇದ್ರು ಧರ್ಮಸ್ಥಳಕ್ಕೆ ಅಂತ ನಾನು ಪೋಸ್ಟ್ ಹಾಕದ್ನಪ್ಪ. ಜೊತೆನಲ್ಲಿ ನಮ್ಮ ಒಕ್ಕಲಿಗರ ಮಠಕ್ಕೂ ವಿಸಿಟ್ ಮಾಡ್ತಾ ಇದ್ರು ಅಂತ ನಾನು ಪೋಸ್ಟ್ ಹಾಕಿದೆ. ಅಲ್ಲಿ ಯಾವನೋ ಒಂದು ಇದಾಕಿದ್ದಾನೆ, ಪೋಸ್ಟ್ ಹಾಕಿದ್ದಾನೆ, ಅವನ್ಯಾನೋ ಗೌಡ ಅಂತೆ. ಮೋಸ್ಟ್ಲಿ ನಮ್ಮ ಒಕ್ಕಲಿಗರ ಮಠದ ಡಾಕ್ಟರ್ ಪ್ರಕಾಶಾನಂದ ಸ್ವಾಮೀಜಿ ಅಂತೂ ಅಲ್ಲ, ಅವ್ರು ಯಾವುದೇ ಆಂಗಲ್ ಸ್ವಾಮೀಜಿ ಅಂತಲ್ಲ, ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ಗೆ ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. ನಿರ್ಮಲಾ ಅಂದ್ರು ಪ್ರೆಸಿಡೆಂಟ್ ಆದ್ರೆ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್. ಮೋಸ್ಟ್ಲಿ ಪ್ರಕಾಶಾನಂದ ಸ್ವಾಮೀಜಿ ನಿಮ್ ಶಿಷ್ಯನೇ ಅನ್ಸುತ್ತೆ. ಏನ್ ಹಾಕಿದ್ದಾನೆ ಗೊತ್ತಾ, ಒಕ್ಕಲಿಗರ ಮಠದ ಪ್ರಕಾಶಾನಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಆದಿಚುಂಚನಗಿರಿ ಟ್ರಸ್ಟ್, ನಿಮಗೆ ಹೇಳ್ತಾ ಇರೋದು. ಓಕೆ, ಅವ್ನು ಹಾಕಿದ್ದಾನೆ ಸ್ವಾಮೀಜಿ ಸತ್ತು ಸ್ವರ್ಗದಲ್ಲಿದ್ದಾರೆ. ಸ್ವರ್ಗದಲ್ಲಿ ಅವರೋ ನರ್ಗದಲ್ಲೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ಸ್ಪೀಕ್ ಅಬೌಟ್ ದಟ್ ಲ್ಯಾಂಗ್ವೇಜ್. ಆಮೇಲೆ ಅವರು ಜಯಮಾಲಾ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರು ಅಂತ ನಾನು ಅಲ್ಲಿ ಪೋಸ್ಟ್ ಹಾಕಿದ್ದೀನಿ. ಅವನೇನ್ ಹಾಕಿದ್ದಾನೆ, ಒಕ್ಕಲಿಗರ ಮಠದ ಬಗ್ಗೆ ಮಾತಾಡಿದ್ರೆ ಬೀದಿ ಹಣ ಹಾಕ್ತಿಂತ. ಟ್ರೈ ಗುರು, ಟ್ರೈ ಮಾಡಕ್ ಮುಂಚೆ ಒಂದ್ ಹೇಳ್ತೀನಿ, ಇದು ಮೊದಲನೇ ಬಾರಿ ಅಲ್ಲ ನಾನು ಧ್ವನಿ ಮಾಡ್ತಾ ಇರೋದು, ಇದು ಮೊದಲನೇ ಬಾರಿ ಅಲ್ಲ ಹೋರಾಟ ಮಾಡ್ತಾ ಇರೋದು. ಒದೆ ತಿಂದಿದ್ದೀನಿ, ಗುಂಡು ಆರಿಸಿದ್ದೀನಿ. ನಾನು ಲಾಸ್ಟ್ ಟೈಮ್ ಜೈಲ್ಗೆ ಹೋಗಿದ್ದು, 4 ಬಾರಿ ಜೈಲ್ಗೆ ಹೋಗಿದ್ದೀನಿ. ಲಾಸ್ಟ್ ಟೈಮ್ ಜೈಲ್ಗೆ ಹೋಗಿದ್ದು 400 ಜನ ಅಟ್ಯಾಕ್ ಮಾಡಿದ್ರು. ಲಾಟಿನಲ್ಲಿ ಚೆನ್ನಾಗಿ ಹೊಡೆದು ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ ಗನ್ ಮ್ಯಾನ್ ಮೇಲೆ ಡಿಸ್ಕೋ ಅಂತ ಗುಂಡಾರಿಸಿ ತಗೊಂಡಾಗ 3 ತಿಂಗಳು ಜೈಲಲ್ಲಿ ಹಾಕಿದ್ರು. 97 ದಿವಸ ಜೈಲಲ್ಲಿದ್ದೆ. ನೀನ್ ಗೂಂಡಾ ಅಂದ್ರೆ ನಾನು ಇದನ್ನೇ ಹೇಳ್ತಾ ಇರೋದು. ಮಠಗಳು, ಒಕ್ಕಲಿಗರ ಸಮುದಾಯದ ರಾಜ್ಯ ಒಕ್ಕಲಿಗರ ಸಂಘ ಗೂಂಡಾಗಳ ಕೈಯಿಂದ ಮುಕ್ತವಾಗಬೇಕು. ನಾನು ಇದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಈ ರೀತಿ ಮೆಸೇಜ್ ಹಾಕ್ಲಿ ಅಂತಾನೆ ವೇಟ್ ಮಾಡ್ತಾ ಇದ್ದೆ. ಗೂಂಡಾಗಳ ಕೈಯಲ್ಲಿ ಆಡಳಿತ ಇಟ್ಕೊಂಡು ಮಠದ ಆಡಳಿತ, ಮಠದ ಬಗ್ಗೆ ಮಾತಾಡಿದ್ರೆ ಒಬ್ಬ ಗೂಂಡ ಆಗ್ತಾನೆ. ಒಬ್ಬ ಗೂಂಡ, ಅವನು ಗೌಡ ಅಂತ ಹಾಕೊಂಡಿದ್ದಾನೆ. ಪ್ರಶಾಂತ್ ಗೌಡನ ಏನ್ ಶಾ ಗೌಡನ ಗೊತ್ತಿಲ್ಲ ನೀನು. ಲೇ ಮಗನೇ, ಎಂಜಲ್ ಕಾಸ್ಟ್ ತಿಂದು ಕ್ರಿಮಿನಲ್ಗಳ ಹತ್ರ ಬ್ರೋಕರೇಜ್ ಮಾಡಿ ತಲೆ ಹಿಡಿದು ನಿಮ್ಮಂತವ್ರಿಗೆ ಅಭ್ಯಾಸ. ನಾನು ತಲೆ ಬಗ್ಸೋದು ಒಂದೇ ನ್ಯಾಯಕ್ಕೆ ಮಾತ್ರ. ಹಲ್ಕಟ್ಟ ಹಳೆ ಬೇವರ್ಸಿ ನೀನು ಗೌಡ ಅಂತ ಹೆಸರಿಕೊಂಡಿದ್ಯಾ, ನಾನು ಗೌಡ ಅಂತ ಹೆಸರಿಕೊಂಡಿಲ್ಲ. ಕಾರಣ ಇಷ್ಟೇನೆ, ದಿಸ್ ಇಸ್ ಅ ಸೆಕ್ಯುಲರ್ ಕಂಟ್ರಿ ಅಂಡ್ ಐ ಬಿಲೀವ್ ಇನ್ ಲಿವಿಂಗ್ ವಿತ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ ಫ್ರಮ್ ಡಿಫರೆಂಟ್ ಕ್ಯಾಸ್ಟ್ ಅಂಡ್ ರಿಲಿಜನ್. ನಾನು ಸೆಕ್ಯುಲರ್ ವ್ಯಕ್ತಿ, ಅದಕ್ಕೋಸ್ಕರ ನಾನು ಗೌಡ ಅಂತ ಹೆಸರಿಟ್ಕೊಂಡಿಲ್ಲ. ಹಳೆ ಬೇವರ್ಸಿ ಗೌಡ ಅಂತ ಹೆಸರಿಟ್ಕೊಂಡು ನೀನು ಪ್ರಕಾಶನಾಥ ಸ್ವಾಮೀಜಿ ಶಿಷ್ಯ ಆಗ್ಬಿಟ್ರೆ ಬೀದಿನಲ್ಲಿ ಹಣ ಮಾಡ್ತೀಯಾ? ಟ್ರೈ ಮಾಡು. ನೀನ್ ನಂಬರ್ ಇದ್ರೆ ಅಲ್ಲಿ ಹಾಕು, ಲೊಕೇಶನ್ ಹಾಕ್ತೀನಿ, ಮನೆ ಲೊಕೇಶನ್ ಹಾಕ್ತೀನಿ, ನಾನು ಎಲ್ಲೆಲ್ಲಿ ಹೋಗ್ತೀನೋ ಲೊಕೇಶನ್ ಹಾಕ್ತೀನಿ. ತಾಕತ್ತಿದ್ರೆ ಮುಟ್ಟಿಸ್ ನೋಡು. ನಿಮ್ಮ ಪ್ರಕಾಶನಾಥ ಸ್ವಾಮೀಜಿಗೂ ಹೇಳು, ನಮ್ಗೆ ಗೊತ್ತು DK ಶಿವಕುಮಾರು ನಿಮ್ಮ ಮಠಕ್ಕೆ, ನಮ್ಮ ಮಠ ಅದು ನಮ್ಮ ಮಠಕ್ಕೆ ತುಂಬಾ ಹತ್ರ ಅಂತ. ಕುಮಾರಸ್ವಾಮಿ DK ಶಿವಕುಮಾರ್ ಜೊತೆಲಿದ್ರೆ ನಾವು ಕತ್ತರಿಸಿ ಹಾಕ್ಬಿಟ್ರೆ ಜಗನ್ನ ಹಂಗಮ್ಮಲೆ ಇವೆಲ್ಲ ಮೀರಿ ಬೆಳೆದವನಲ್ಲೇ ಮಿಂಡ್ರಿ. ನಾನು ಅಲ್ಲಿರುವ ಕಳಂಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ 100 ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಳಂಕನೂ ಇದೆ. ರೌಡಿಗಳ ಕೈಲಿ ಕೆಲವು ರೌಡಿಗಳು ಈ ಮಠವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ತಾ ಇದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘನೂ ಅಷ್ಟೇ. ಕೆಲವು ರೌಡಿಗಳು, ಗೂಂಡಾಗಳು, ಕ್ರಿಮಿನಲ್ಗಳು, ಭ್ರಷ್ಟರು ತಮ್ಮ ಸ್ವಾರ್ಥಕ್ಕೆ ಬಳಸ್ತಾ ಇದ್ದಾರೆ. ಸಮುದಾಯದ ಆಸ್ತಿ ಮಠ ಇದು, ಸಮುದಾಯದ ಮಠ. ಪ್ರತಿ ಒಬ್ಬ ಒಕ್ಕಲಿಗನಿಗೂ ದಾನ ಧರ್ಮ ಕೊಟ್ಟು ಈ ಮಠದ ಇಷ್ಟು ದೊಡ್ಡ ಬೃಹತ್ ಮಟ್ಟಕ್ಕೆ ಹಿಮಾಲಯದ ಮಟ್ಟಕ್ಕೆ ಈ ಮಠ ಬೆಳೆದಿದೆ ಅಂತಂದ್ರೆ ಅದು ದಾನ ಧರ್ಮದ ಸಂಕೇತ. ನಮ್ಮ ಪೂರ್ವಜರು, ನಾವು ಕೂಡ ದಾನ ಧರ್ಮ ಕೊಟ್ಟಿದ್ದೀನೋ. ಹಳೆ ಬೇವರ್ಸಿ ನಿಮ್ಮ ಅಪ್ಪಂದಲ್ಲ ಒಕ್ಕಲಿಗರ ಮಠ. ಈ ರಾಜ್ಯ ಒಕ್ಕಲಿಗರ ಸಂಘ ನಿಮ್ಮ ಅಪ್ಪಂದೇನಲ್ಲ. ಸಮುದಾಯ ಇದೆಯಲ್ಲ, ಹಳೆ ಬೇವರ್ಸಿಗಳ ಕೇಳು ಅವ್ರನ್ನೇ. ಹಳೆ ಬೇವರ್ಸಿ ಕೇಳು, ಗುರುಗಳನ್ನ ಕೇಳು. ಆ ಪ್ರಕಾಶನ ಸ್ವಾಮಿನ, ಆ ಧರ್ಮಸ್ಥಳದಲ್ಲಿ ಸತ್ತಂತ ಸೌಜನ್ಯ ಒಕ್ಕಲಿಗರಲ್ವಾ? ಬೇರೆ ಬ್ರಾಹ್ಮಣರ ಹೆಣ್ಮಕ್ಳು ಒಕ್ಕಲಿಗರಲ್ವ? ಬೇರೆ ಬ್ರಾಹ್ಮಣರ ಹೆಣ್ಮಕ್ಳು, ಲಿಂಗಾಯತರು, ಬೇರೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಆದಿವಾಸಿ ಎಲ್ಲಾ ಜಾತಿ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ. ಬಾಯಿಗೆ ಬೀಗ ಹಾಕೋ ಬಿಡ್ಕೊಂಡಿದ್ದೀರಾ ಹಳೆ ಬೇವರ್ಸಿಗಳ ಅಂತ ಕೇಳ್ತಾ ಇದ್ದೀನಿ. ತಪ್ಪಾ? ಅದನ್ನ ಕೇಳಿದ್ರೆ
ಬೆಳ್ದಿ ಹಣ ಹಾಕ್ಬಿಡ್ತೀಯ ಬರಲೇ NCC ನಲ್ಲಿ ನನ್ನ ಮಗನೇ ಏಯ್ ನಾನ್ ಮುಟ್ದಿರೋ ವೆಪನೇ ಇಲ್ಲ SLR LMG ಎಲ್ಲ ಟ್ರೈನಿಂಗ್ ತಗೊಂಡು 6 ವರ್ಷ ಕಮಾಂಡೋ ಟ್ರೈನಿಂಗ್ ತಗೊಂಡು ಹಳೆ ಬೇವರ್ಸಿ ಈ ಜೀವನಕ್ಕೆ ಬಂದಿರೋದು ನಾನು. ಆಮೇಲೆ ಮೂಲತಃ ನೋಡಕ್ಕೆ ಸ್ವಲ್ಪ ಬ್ರಾಹ್ಮಣರ ತರ ಕಾಣಿಸ್ತೀನಿ ಸೌಮ್ಯವಾಗಿ, ಬಟ್ ನನ್ನ ಆಕ್ಷನ್ನೇ ಬೇರೆ, ನಾನೇ ಬೇರೆ, ನನ್ನ ಆಕ್ಷನ್ನೇ ಬೇರೆ. ಕಾನೂನಿಗೆ ಗೌರವ ಕೊಡ್ತೀನಿ. ಹಳೆ ಬೇವರ್ಸಿ ನೀನ್ ಕಾನೂನು ತಗೊಂಡ್ರೆ ನಾವು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಗುಂಡಾರಿಸೋ ಅಂತ ಇತಿಹಾಸ ಇದೆ. ನಮ್ ಬಗ್ಗೆ ಮಾತಾಡಕ್ ಮುಂಚೆ ಒಂದ್ಸತಿ ಹೋಗಿ ನೋಡ್ಕೊಂಬ, ಒಂದ್ಸತಿ ಹೋಗಿ ಕೇಳ್ಕೊಂಬ. ರಮೇಶ್ ಜಾರಕಿಹೊಳಿನ 2020ಕ್ಕೆ ಬೆಂಗಳೂರಿಗೆ ಖಾಲಿ ಮಾಡ್ದ ಯಾವ್ದೋ ಒಂದು ಹೆಣ್ಮಗಳ ವಿಚಾರದಲ್ಲಂತ. ಹೇ ಹಳೆ ಬೇವರ್ಸಿ, ನಾನೇ ವಿಕ್ಟಿಮು.